ಬೆಂಗಳೂರು ನಗರದ ಜ್ಞಾನಭಾರತಿಯ ನಾಗದೇವನಹಳ್ಳಿಯಲ್ಲಿ ಶುಕ್ರವಾರ ಬೆಳಿಗ್ಗೆ ಭಕ್ತಿಮಯ ವಾತಾವರಣದಲ್ಲಿ ಭಜನಾ ಗುಂಪಿನ ವತಿಯಿಂದ ತಿಂಗಳ ವಿಶೇಷ ಭಕ್ತ ಶಿರೋಮಣಿ ಗೀತಗಾಯನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಭಕ್ತ ಶಿರೋಮಣಿ ಮೀರಾಬಾಯಿ ಅವರ ಭಕ್ತಿರಚನೆಗಳನ್ನು ಆಧರಿಸಿದ ಗಾನ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಕ್ತರು ಭಾಗವಹಿಸಿದರು. ಸುಗಂಧ ತುಳಸಿ ದಳವನಮಾಲಿ ಸುಗಂಧ ತುಳಸಿ ದಳವನಮಾಲಿ ಗಿರಿಧಾರಿ ಜಯ ಗಿರಿಧಾರಿ ಗಿರಿಧಾರಿ ಜಯ ಗಿರಿಧಾರಿ मीरा के प्रभु मीरा के प्रभु गिरिधर नागर मीरा के प्रभु गिरिधर नागर मुरली मनोहर गिरिधारी मीरा के प्रभु गिरिधर नागर मुरली मनोहर गिरिधारी जय जय गोपी मनोहर जय जय गोपी मनोहर गिरिधारी जय गिरिधारी मीरा के प्रभु मीरा के प्रभु गिरिधर नागर मीरा के प्रभु गिरिधर नागर मुरली मनोहर गिरिधारी मुरली मनोहर गिरिधारी जय जय गोपी मनोहर जय जय गोपी मनोहर गिरिधारी जय गिरिधारी गिरिधारी जय गिरिधारी सुगंधि तुलसी दलवनमाली सुगंध तुलसी दलवनमाली सुगंध तुलसी दलवनमाली गिरिधारी जय गिरिधारी गिरिधारी जय गिरिधारी गिरिधारी जय गिरिधारी सुगंधि तुलसी दलवनमाली सुगंध तुलसी दलवनमाली गिरिधारी जय गिरिधारी गिरिधारी जय गिरिधारी गिरिधारी जय गिरिधारी गिरिधारी जय गिरिधारी बोलो श्री कृष्ण परमात्मा की हरे श्रीनिवास निर्मल पानी गंगा जमुना निर्मल पानी गंगा जमुना निर्मल पानी गंगा जमुना निर्मल पानी शीतल होत शरीर चलो शीतल होत शरीर चलो चलो मन गंगा जमुना तीर चलो मन गंगा जमुना तीर बंसी बजावत गावत कान्हो बंसी बजावत गावत कान्हो संगलिया बलवीर चलो मन संगलिया बलवीर चलो मन
मन गंगा जमुना तीर चलो मन गंगा जमुना तीर मीरा के प्रभु मीरा के प्रभु गिरिधर कांवर मीरा के प्रभु गिरिधर नागर मीरा के प्रभु गिरिधर नागर चरण कमल पर सिर चलो मन चरण कमल पर सिर चलो मन चरण कमल पर सिर चलो मन गंगा जमुना तीर 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 ನಮಸ್ಕಾರ. ನಾನು ಲತಾ ಜಗದೀಶ್. ಭಜನಾ ಗುಂಪನ್ನು ನಾನು ನವಂಬರ್ 1, 2017ರಲ್ಲಿ ಆರಂಭ ಮಾಡಿದೆ. ಅದು ಮಾಡಿದ ಉದ್ದೇಶ ಏನು ಅಂದರೆ, ನಮ್ಮ ಮನೆ ಹತ್ರ ನಾನು ಭಜನ್ ಗ್ರೂಪ್ ನಡೆಸ್ತಾ ಇದ್ದೆ. ಫೇಸ್ಬುಕ್ನಲ್ಲೂ ಹಾಕ್ಬೋದು ಭಜನೆಗಳು, ಮೊಬೈಲೆಲ್ಲ ತುಂಬ ಹೋಗುತ್ತಲ್ಲ ಅಂತ ಅಂದ್ಕೊಂಡು ಭಜನ್ ಗ್ರೂಪ್ ಅಂತ ಶುರು ಮಾಡಿದೆ. ಹೆಸರೇನು ಕೊಡೋದು ಅಂತ ಬಂದಾಗ ನಮ್ಮ ಗುಂಪಿನ ಹೆಸರೇ ಕೊಟ್ಟೆ, ಶ್ರೀ ಮಾತಾಮೃತ ಕಲಾವೃಂದ ಅಂತ ಕೊಟ್ಬಿಟ್ಟು ಅದಕ್ಕೆ ಭಜನ್ ಹಾಕೋಕ್ಕೆ ಶುರು ಮಾಡಿದೆ. ನಾನು ಅಂದ್ಕೊಂಡೆ ತುಂಬ ಜನ ಭಜನೆಗಳನ್ನೇ ಹಾಕ್ತಾರೆ ಅಂತ, ಆದರೆ ಅದು ಹಂಗಾಗಲಿಲ್ಲ. ಎಲ್ಲರೂ ದೊಡ್ಡ ದೊಡ್ಡ ಗಾಯಕಿಯರೆಲ್ಲ ನಮ್ಮ ಗುಂಪಲ್ಲಿ ಹಾಡೋಕ್ಕೆ ಶುರು ಮಾಡಿದ್ರು. ಅದೊಂದು ತುಂಬ ಖುಷಿಯಾದಂಥ ವಿಷಯ ಆಯಿತು. ಆಮೇಲೆ ಶುರು ಮಾಡಿ ಒಂದು 2 ತಿಂಗಳಲ್ಲೇ 2,500 ಜನ ಆದರು. ಏನಾದ್ರು ಹೇಗಿದ್ದರೂ ಜನ ಇದ್ದಾರಲ್ಲ, ಏನಾದ್ರು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಖಪುಟದ ಗುಂಪುಗಳಲ್ಲಿ ಮೊದಲನೇ ಬಾರಿಗೆ ರಾಮನವಮಿ ಕಚೇರಿ ಮಾಡಿದೆ ನಮ್ಮ ಗ್ರೂಪಲ್ಲಿ. ಅದು ಮಾಡಿದಾಗ ನಾನು ಅಂದ್ಕೊಂಡೆ ಎಲ್ಲೋ ಒಂದು ಸ್ಲಾಟ್ ಮಾಡ್ಬೋದು 6ರಿಂದ 7 ಅಂದ್ಕೊಂಡ್ರೆ, ದೊಡ್ಡ ದೊಡ್ಡ ಗಾಯಕಿಯರೆಲ್ಲ ನನಗೂ ಚಾನ್ಸ್ ಇದೆಯಾ, ನಾನು ಹಾಡ್ತೀನಿ ಅಂತ ಹಾಡಿದ್ರು. ಹಾಗಾಗಿ ರಾಮನವಮಿ ಮಾಡಿದೆ. ಅವಾಗಿನ್ನೂ ನಮಗೆ ಲೈವ್ದೆಲ್ಲ ಗೊತ್ತಿರಲಿಲ್ಲ. ಅದಾದ ನಂತರ ಮುಂದಕ್ಕೆ ಜಯಂತ್ಯೋತ್ಸವ ಅಂತ ಮೇ ತಿಂಗಳಲ್ಲಿ ಬರೀ ಜಯಂತಿಗಳೇ ಬರುತ್ತೆ. ನರಸಿಂಹ ಜಯಂತಿ, ಶಂಕರ ಜಯಂತಿ, ರಾಮಾನುಜಾಚಾರ್ಯ ಜಯಂತಿ, ಈ ಥರ ಅದನ್ನು ಮಾಡ್ಕೊಂಡು ಬಂದೆ. ಆಮೇಲೆ ನಮ್ಮ ಗುಂಪಲ್ಲಿ ಪ್ರತಿ ಹಬ್ಬದಲ್ಲೂ ಆ ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದು ಪ್ರತೀತಿ ಹೇಳಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಹಾಡುಗಳನ್ನು ಹಾಡ್ತಾ ಬಂದ್ವಿ. ಹೀಗೆ ಬಂದಂತಹ ಸಮಯದಲ್ಲಿ ಈಗ 4 ವರ್ಷದ ಕೆಳಗೆ ಅಧಿಕ ಮಾಸ ಬಂತು 2020ರಲ್ಲಿ. ಪುರಂದರದಾಸರ ಹಾಡುಗಳು ಸುಮಾರು 1000 ಸಿಕ್ಕಿದೆ. ನಮ್ಮ ಭಜನಾ ಗುಂಪಿನಲ್ಲಿ ಅಧಿಕ ಮಾಸದಲ್ಲಿ ರಿಪೀಟ್ ಇಲ್ಲದಂತೆ 850 ಪುರಂದರದಾಸರ ಹಾಡುಗಳನ್ನು ಹಾಡಿದ್ವಿ. ಇದು ಒಂದು ದಾಖಲೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಯಾವ ಗುಂಪವರು ಮಾಡಿಲ್ಲ. ಆಮೇಲೆ ಈಗ ಕಳೆದ ವರ್ಷ, ಈಗ 2 ವರ್ಷದ ಕೆಳಗೆ ಮತ್ತೆ ಅಧಿಕ ಮಾಸ ಬಂದಾಗ ಹರಿದಾಸರು ಅಪರೋಕ್ಷ ಜ್ಞಾನಿಗಳದು 33 ಜನದ್ದು ರಿಪೀಟ್ ಇಲ್ಲದಂತೆ ಪ್ರತಿದಿನಾನು ಹಾಡುಗಳನ್ನು ಹಾಡ್ಕೊಂಡು ಬಂದ್ವಿ. ಅದು ಕೂಡ ದಾಖಲಾಗಿದೆ. ಅದನ್ನು ಕೂಡ ಯಾವ ಗುಂಪಿನವರು ಮಾಡಿಲ್ಲ. ಇದು ಭಾರಿ ಹೆಮ್ಮೆಯ ವಿಷಯ. ಇದು ದಾಸ ಸಾಹಿತ್ಯಕ್ಕೆ ನಮ್ಮ ಭಜನಾ ಗುಂಪಿನ ಕೊಡುಗೆ. ಆಮೇಲೆ ನಮ್ಮ ಗುಂಪಲ್ಲಿ ವಿವಿಧ ರೀತಿಯ ಅಂದರೆ ವಿಭಿನ್ನವಾದ ಕಾರ್ಯಕ್ರಮ ಮಾಡ್ತಾ ಬಂದ್ವಿ. ಒಂದ್ಸಲಿ ನೀರಿನ ಬಗ್ಗೆ ಮಾಡಬೇಕು ಅಂತ ಹೇಳಿ ಜಲಸ್ಪಂದನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದು ಭಾರಿ ಚೆನ್ನಾಗಿ ನಡೀತು. ಅಂದರೆ ನಾವು ಏನೇ ಮಾಡಿದ್ರೂ ರಿಪೀಟ್ ಇಲ್ದಂಗೆ ಮಾಡ್ತೀವಿ. ಹಾಗಾಗಿ ಸುಮಾರು ಒಂದು 70 ಜನ ರಿಪೀಟ್ ಇಲ್ದಂಗೆ ಕೆರೆ, ಬಾವಿ, ಕಟ್ಟೆ, ನದಿ, ಸಮುದ್ರ ಇದ್ರ ಬಗ್ಗೆ ಮಾತಾಡಿ ಹಾಡಿದ್ರು. ಅದು ಕೂಡ ತುಂಬ ಯಶಸ್ವಿಯಾಗಿ ನಡೀತು. ಈಗ ಏನು ಭಕ್ತ ಶಿರೋಮಣಿಗಳ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದೀನೋ, ಇದನ್ನು ನಾನು ಹಿಂದೆ ಒಂದು ಸಲ ಮಾಡಿದ್ದೆ ಆಲ್ರೆಡಿ. ಅಂದರೆ ಒಬ್ಬೊಬ್ರದ್ದೇ ಮಾಡಿದ್ದೆ. ಭದ್ರಾಚಲ ರಾಮದಾಸರದ್ದು ರಿಪೀಟ್ ಇಲ್ದಂಗೆ, ಅಣ್ಣಮಾಚಾರ್ಯರದು ರಿಪೀಟ್ ಇಲ್ದಂಗೆ, ಈ ಥರದ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ. ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಭಜನಾ ಗುಂಪಿನಲ್ಲಿ ದಾಸ ಸಾಹಿತ್ಯಕ್ಕೆ ಕೊಡುಗೆ ಇದೆ, ವಚನ ಸಾಹಿತ್ಯಕ್ಕೆ ಕೊಡುಗೆ ಇದೆ,
ಅದ್ವೈತ, ವಿಶಿಷ್ಟಾದ್ವೈತ ಹಾಗೂ ದ್ವೈತ ಮತಕ್ಕೂ ಪ್ರಾಧಾನ್ಯತೆ ಇದೆ. ಹಾಗೂ ನಮ್ಮ ಹಿಂದೂ ಸನಾತನ ಧರ್ಮದ ಎಲ್ಲ ಪ್ರಾಕಾರಕ್ಕೂ ನಮ್ಮ ಗುಂಪಿನಲ್ಲಿ ಪ್ರಾಧಾನ್ಯತೆ ಕೊಟ್ಟು ಹಾಡ್ತಾ ಬಂದಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸುಮಾರು 35,000 ಜನ ಇದ್ದಾರೆ ನಮ್ಮ ಗುಂಪಿನಲ್ಲಿ. ನಮಸ್ಕಾರ, ನಾನು ನಿರೂಪಾ ಮೋಹನ್ ಅಂತ ಭಜನಾ ಗುಂಪಿನಲ್ಲಿ ಒಂದು ಅಡ್ಮಿನ್ ಆಗಿದ್ದೀನಿ. ನಾನು ಭಜನಾ ಗುಂಪಿಗೆ ಸೇರಿದ ಮೇಲೆ ನಿಜವಾಗಲೂ ನಮಗೆ ದಿನನಿತ್ಯ ಏನಾದರೂ ಒಂದು ಕಾರ್ಯಕ್ರಮದಲ್ಲಿ ನಮಗನ್ನು ತೊಡಗಿಸ್ಕೊಳ್ತಲ್ಲ ಒಂದು ಅವಕಾಶ ಸಿಕ್ಕಿರೋದು ನಮ್ಮ ಸುಕೃತ ಅಂತ ಹೇಳಬಹುದು. ಸೋಮವಾರ ದಾಸ ಸಾಹಿತ್ಯ ಆ ಥರ ಶುರುವಾಗಿ ಈ ವಾರ ಪೂರ್ತಿನೂ ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಅನ್ನೋ ಕಾರ್ಯಕ್ರಮದಿಂದ ಶುರು ಮಾಡ್ತೀವಿ. ಇದು ಕಂಟಿನ್ಯೂಸ್ ಆಗಿ ನಡೀತಾ ಬರ್ತಾ ಇದೆ. ಆಮೇಲೆ DVG ಅವರ ಕಗ್ಗಾನೂ ಅಷ್ಟೇ ಸುಮಾರು ಎಲ್ಲ ಕಗ್ಗಗಳನ್ನು ಕವರ್ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ಥರ ಎಲ್ಲ ತಗೊಂಡ್ರೆ ವಚನ ಸಾಹಿತ್ಯ ಇರ್ಬೋದು, ವಾರಕ್ಕೊಂದು ವಿಶೇಷ ಇರ್ಬೋದು. ಆಮೇಲೆ ಶುಕ್ರವಾರ ನಾನು ಬಂದು ಯಾತ್ರಾ ಸ್ಥಳ ಅಂತ ಶುರು ಮಾಡಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಯಾತ್ರಾ ಸ್ಥಳದಲ್ಲಿ ನಾವು ನಮ್ಮ ದೇಶ ಹಿಂದೂ ಭೂಮಿ, ಪುಣ್ಯ ಭೂಮಿ ಅಂತ ಹೇಳ್ತೀವಿ. ಯಾತ್ರಾ ಮಾಡಿರೋದೇ ನಮ್ಮ ಪೂರ್ವಿಕರು ನಮಗೆ ಒಂದು ದೊಡ್ಡ ಒಂದು ಅಭ್ಯಾಸವಾಗೇ ಮಾಡಿಟ್ಬಿಟ್ಟಿದ್ದಾರೆ. ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನು ಮಾಡೋದು ಅನ್ನೋದು. ಅದರಿಂದ ಈ ಯಾತ್ರಾ ಸ್ಥಳ ಅನ್ನೋ ಸ್ಕೀಮಲ್ಲಿ ನಾವು ವಾರಕ್ಕೊಂದು ಸಲ ಶುಕ್ರವಾರ ಯಾತ್ರಾ ಸ್ಥಳದಲ್ಲಿ ಒಂದು ದಿವ್ಯ ದೇಶದ ಬಗ್ಗೆ ನಾವು ಅದನ್ನು ಒಂದು ಟೈಟಲ್ ಕೊಟ್ಟರೆ ಅಲ್ಲಿ ದೇವಸ್ಥಾನದ ಬಗ್ಗೆ ಮಾಹಿತಿ, ಅದನ್ನು ಆ ದೇವರು ಯಾರಿದ್ದಾರೆ, ಎಷ್ಟು ವರ್ಷಗಳಿಂದ ಅದನ್ನು ಇದು ಯಾರೆಲ್ಲ ಅದನ್ನು ಇದು ಮಾಡ್ಕೊಂಡು ಬಂದಿದ್ದಾರೆ, ಆ ರಾಜ ಮಹಾರಾಜಗಳಿರ್ಬೋದು, ಆ ದೇವಸ್ಥಾನದಲ್ಲಿರೋ ಏನು ಪ್ರಾಮುಖ್ಯತೆ ಇದೆ ಅದನ್ನ ಬಗ್ಗೆ, ಮತ್ತು ಆ ಟೈಮಿಂಗ್ಸ್ ಇರ್ಬೋದು, ಹೇಗೆ ಹೋಗ್ಬೋದು ಬರ್ಬೋದು, ವಸತಿಗಳಿದೆಯಾ, ಎಲ್ಲ ವಿಚಾರದ ಬಗ್ಗೆನೂ ತಿಳಿಸ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ವಿ. ಇದರಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳು ಅಂತ ಎಲ್ಲ ಹೋಗಿ ಈಗ ನಮ್ಮ ಸುತ್ತಮುತ್ತ ಎಷ್ಟೋ ದೇವಸ್ಥಾನಗಳು, ಎಷ್ಟೋ ಜನಕ್ಕೆ ಪರಿಚಯ ಇಲ್ದಿರೋ ದೇವಸ್ಥಾನಗಳೆಲ್ಲ ಕೂಡ ನಾವು ಯಾತ್ರೆ ಮಾಡೋ ಥರನೇ ಎಲ್ಲ ಮಾಹಿತಿಗಳು ಕೊಟ್ಟು ಆ ದೇವರ ಬಗ್ಗೆ ಹಾಡ್ತಾ ಬರ್ತಾ ಇದ್ದಾರೆ. ಇದು ಒಂದು ಮುಗಿಯದೇ ಇರೋ ಕಥೆ ಅಂತ ಹೇಳ್ತೀವಲ್ಲ, ಆ ಥರ. ಯಾಕಂದರೆ ನಮ್ಮ ಹಿಂದೂ ಭೂಮಿನಲ್ಲಿ ಒಂದು ದೇವಸ್ಥಾನ ಇಲ್ಲದ ಊರೇ ಇಲ್ಲ ಅಂತ ಹೇಳ್ಬೋದು. ಈ ಒಂದು ಜನ್ಮ ಸಾಲದು ಅನಿಸುತ್ತೆ ಯಾತ್ರಾಸ್ಥಳಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ. ಈ ಒಂದು ಅವಕಾಶನ ನಾನು ಭಜನಾ ಗುಂಪಿನಲ್ಲಿ ನನಗೆ ಮಾಡಿಸಿಕೊಟ್ಟ ನಮ್ಮ ಸಂಸ್ಥಾಪಕಿ ಲತಾ ಜಗದೀಶ್ ಮೇಡಮ್ ಅವರಿಗೆ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಈ ಭಜನಾ ಗುಂಪಿಗೆ ನಿಮ್ಗೆ ಯಾರ್ಯಾರು ಗೊತ್ತಿದೆಯೋ, ಇನ್ನು ಯಾರ್ಯಾರು ಪರಿಚಯಿಸ್ತಾ ಇದ್ದಾರೋ ಅವರಿಗೆಲ್ಲ ತಿಳಿಸಿ ವಾರ ಪೂರ್ತಿನೂ ನಾವೊಂದು ಒಳ್ಳೆಯ ವಿಚಾರದಲ್ಲಿ ನಮ್ಮ ಸಮಯವನ್ನು ಕಳೀಬೋದು. ಒಂದೊಂದು ದಿನಕ್ಕೆ ಒಂದೊಂದು ಥರ ಥೀಮ್ ಇರೋದರಿಂದ ಯಾರಿಗೂ ಬೇಸರ ಅನ್ನೋದೇ ಆಗಲ್ಲ. ಅದರಿಂದ ಬನ್ನಿ. ಪದಗುಚ್ಛ ಅನ್ನೋದು ಶನಿವಾರ ಇರುತ್ತೆ. ಆ ಪದದ ಏನು ಕೊಡ್ತಾರೋ ಆ ದೇವರ ಬಗ್ಗೆ ಒಂದು ಹಾಡು ಹಾಡೋ ಥರ ಇರುತ್ತೆ. ಅದರಿಂದ ಎಲ್ಲ ವಿಧವಾದ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿರೋ ಈ ಭಜನಾ ಗುಂಪಿಗೆ ಪ್ರೋತ್ಸಾಹ ನೀಡಬೇಕು. ಈ ಭಗವಂತನ ಧ್ಯಾನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಎಲ್ಲರ ಜೊತೆಯೂ ಒಂದು ಸಮ್ಮುಖವಾಗಿ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಎಲ್ಲರನ್ನು ನಾನು ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಭಜನಾ ಗುಂಪಿನಲ್ಲಿ ನನ್ನನ್ನು ಸಹಾಯಕ ಅಡ್ಮಿನ್ ಅಂತ ತಗೊಂಡಿದ್ದಾರೆ. ಈ ಗುಂಪಿನ ವಿಶೇಷಗಳಲ್ಲಿ ಮೊದಲಿನಿಂದನೂ ನಾನು ಸೇರಿದಾಗಿನಿಂದ ನನ್ನ ಗಮನಕ್ಕೆ ಬಂದಿರೋದ್ರಲ್ಲಿ ಕಳೆದ ಬಾರಿ ಅಧಿಕ ಮಾಸ ಬಂದಿತ್ತು. ಆಗ 33 ದಿನ ಕೂಡ 33 ಜನ ಬೇರೆ ಬೇರೆಯವರ ರಚನೆಗಳನ್ನು ರಿಪೀಟ್ ಆಗದ ಹಾಗೆ, ಅಂದರೆ ಒಂದೊಂದು ದಿನಕ್ಕೆ 240-300 ಕೃತಿಗಳನ್ನು ಸದಸ್ಯರು ಹಾಡಿದರು. ನನಗಿವತ್ತಿಗೂ ಅದು ಮರೆಯಲಾರದಂಥ ಬಹಳ ಖುಷಿ ಕೊಟ್ಟಂಥ ಕಾರ್ಯಕ್ರಮ. ಅದರಲ್ಲಿ ಯಾವ ಗುಂಪಿನಲ್ಲೂ ಕೂಡ ಈ ಸಂಖ್ಯೆ ಇರಲಾರ್ದು ಒಟ್ಟು ನಾನು ಒಂದು ದಿವಸ ನಾನಾಗಿ ಲೆಕ್ಕ ಹಾಕಿದೆ. ಅದು 2800 ರಚನೆಗಳು ಒಟ್ಟು ಈ ಗುಂಪಿನಿಂದ ಪ್ರಸ್ತುತವಾಗಿತ್ತು. ನಿಜವಾಗ್ಲೂ ಅದು ಒಂದು ಸಾಧನೆಯೇ. ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ, ಸಾಧ್ಯವಾದರೆ ಅಷ್ಟು ರಚನೆಗಳನ್ನು ನೀವು ಎಲ್ಲಾದರೂ ಒಂದು ಕಡೆ ಸಂಗ್ರಹ ಮಾಡಿ ಪ್ರಕಟ ಮಾಡಿ, ಅದು ಎಂಥ ಒಳ್ಳೆಯ ಉತ್ತಮವಾಗಿ ಕೊಡುಗೆ ಆಗುತ್ತೆ ಸಮಾಜಕ್ಕೆ ಅನ್ನೋದನ್ನು ನಾನು ಭಜನಾ ಗುಂಪಿನ ಸಂಸ್ಥಾಪಕರಾದ ಲತಾ ಮೇಡಮ್ಗೆ ಹೇಳ್ತಾ ಇದ್ದೆ. ಮತ್ತು ಇನ್ನೊಂದು ವಿಶೇಷ ಇತ್ತೀಚೆಗೆ ಶುರು ಮಾಡಿದ್ದು ಈ ಭಕ್ತ ಶಿರೋಮಣಿಗಳದ್ದು. ಇದರಲ್ಲಿ ಏನು ವಿಶೇಷ ಅಂತ ಹೇಳಿದರೆ, ಎಲ್ಲ ಅನೇಕ ಭಜನಾ ಫೇಸ್ಬುಕ್ ಗುಂಪುಗಳಿವೆ. ಆ ಎಲ್ಲ ಗುಂಪುಗಳಲ್ಲಿ ಒಂದೊಂದು ನಿಯಮವನ್ನು ಇಟ್ಕೊಂಡಿದ್ದಾರೆ. ಅಂದರೆ ಹರಿದಾಸರ ಪದಗಳನ್ನೇ ಹಾಡಬೇಕು,
ಹಾಗಾಗಿ ಇಲ್ಲ ಕೆಲವು ವಿಶೇಷ ದಿನಗಳಲ್ಲಿ ಅವರು ಕೊಡ್ತಾರೆ ಅಂಥವ್ರ ರಚನೆಗಳನ್ನು, ಶಾಸ್ತ್ರೀಯ ಸಂಗೀತದ್ದು ಅಂಥ ರಚನೆಗಳನ್ನು ಹಾಡಬೇಕಾಗತ್ತೆ ಅಂತ. ಆದರೆ ಇದರಲ್ಲಿ ಏನು ಅವ್ರದ್ದು ವಿಶೇಷವಾಗಿ ಅವರು ಪ್ರಾರಂಭ ಮಾಡಿದ್ದು ಅಂತ ಹೇಳಿದರೆ, ಯಾವ ಗುಂಪಿನಲ್ಲೂ ಹೆಚ್ಚು ಪ್ರಚಲಿತ ಅಥವಾ ಪ್ರಾಶಸ್ತ್ಯ ಇಲ್ಲದೇ ಇರುವಂಥ ವಿಶೇಷ ಗಾಯಕರನ್ನು, ವಿಶೇಷ ರಚನಾಕಾರರನ್ನು ಗುರುತಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಹಾಗಾಗಿ 1 ವರ್ಷ ಇಡೀ ಮಾಡೋಣ ಅಂತ ಮೊದಲು ಈಗ ಸದ್ಯಕ್ಕೆ ಯೋಚನೆ ಮಾಡಿದರು. ಈಗಾಗಲೇ 9 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇದೊಂದು ಇದರ ವಿಶೇಷವಾದ ಕಾರ್ಯಕ್ರಮ ಆಗಿ ಬರ್ತಾ ಇದೆ. ಧನ್ಯವಾದ.